ಏನೋ ಸೌಂಡ್ ಆಗ್ತಾಯಿದ್ರೇ ಭಯ ಆಗ್ತಾಯಿದೆ ರೀ. ಮಳೆ ಬೇರೆ ಹನಿತಾ ಇದೆ. ಸೊ ಈ ಕಡೆನೂ ಯಾರೂ ಇಲ್ಲ, ಇಲ್ಲಿ ಬೇರೆ ಏನೇನೋ ಸೌಂಡ್ ಆಗ್ತಾಯಿದೆ. ಈ ಕಡೆನೂ ಯಾರೂ ಇಲ್ಲ, ಈ ಕಡೆನೂ ಯಾರೂ ಇಲ್ಲ. ನನ್ನ ಒಳಗಡೆ ಇರೋ ಭಯ ನನ್ನನ್ನು ತಿಂತಾಯಿದೆ ಇವಾಗ. ಸೊ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಮುಂದಕ್ಕೆ ಹೋದರೆ ನಾನು ಒಂದು ಸ್ವಲ್ಪ ನಿಮ್ಮ ಜೊತೆಲಿ ಇದ್ದೀನಿ ಏನೋ ಫೀಲಿಂಗ್ ಆದರೂ ಕೊಡ್ತೆ, ಏನಂತ ಗೊತ್ತಾಗ್ತಾಯಿಲ್ಲ. ಅದು ನಿರ್ಜನವಾದ ಪ್ರದೇಶ, ಭಯಂಕರವಾದ ಮ್ಯೂಸಿಕ್ ಅಂತ ಬರುತ್ತಲ್ಲ ಮೂವಿನಲ್ಲಿ, ಹಂಗೆ ಆಗ್ತಾಯಿದೆ ನನಗೆ. ಆ ಮೂವಿನ ಮ್ಯೂಸಿಕ್ಕು ಇಷ್ಟು ಭಯ ಪಡಿಸಲ್ಲ ನೋಡಿ. ಯಾರೂ ಇಲ್ಲ, ಎಷ್ಟು ದೂರಕ್ಕೂ ಯಾರೂ ಇಲ್ಲ, ಎಷ್ಟು ದೂರಕ್ಕೂ ಯಾರೂ ಇಲ್ಲ. ಆವಾಗ ಎಲ್ಲರೂ ಇದ್ದರೂ ಹೊಂಟೋಗ್ಬಿಟ್ಟಿದ್ದಾರೆ. ನನ್ನ ಕಾಲು ಒಳಗಡೆ ಎಲ್ಲ ನೋಡಿ, ಎಲ್ಲ ಚಪ್ಪಲಿಗೆಲ್ಲ ಮಣ್ಣು ಸುತ್ತಿಸ್ಕೊಂಡ್ಬಿಟ್ಟಿದ್ದೀನಿ ಆ ಮಣ್ಣು ರೋಡಲ್ಲಿ ಹೋಗ್ಬಿಟ್ಟು. ಸೊ ಇನ್ನು ಎಷ್ಟು ದೂರ ಹೋಗಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗ್ತಾಯಿದೆ ನೀಲಗಿರಿ ಮರನೇ ಇವು ಅಂತ. ಎಲ್ಲೋದ್ರೂ ನೀಲಗಿರಿ ಮರ ಮಾತ್ರ ಬಿಡಲ್ಲ ನೀನು ಅಂತ ಪೈರಿ. ಯಾರೋ ನಡ್ಕೊಂಡು ಬರ್ತಾ ಇರೋ ಥರ, ಮರ ಕಡಿತಾ ಇರೋ ಥರನೋ ಹೆಂಗೋ ಟಪ 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 ಅಂತ ಸೌಂಡ್ ಆಗುತ್ತಲ್ಲ, ಹಂಗೆ ಆಗ್ತಾಯಿದೆ, ಭಯಂಕರವಾದ ಸೌಂಡ್. ಸೊ ಈಗ ಏನು ಮಾಡಲಿ, ಯಾರಾದರೂ ಬರೋ ಗಂಟೆ ವೆಯ್ಟ್ ಮಾಡೋಕ್ಕಾಗುತ್ತಾ? ವಾಪಸ್ ಹೊಡೋಗ್ಬಿಡ್ಲ? ಫೈರ್ ಡೇಂಜರ್ ಟುಡೇ, ಫೈರ್ ಡೇಂಜರ್ ಅಂತ ಬೇರೆ ಇದೆ ರೀ ಇಲ್ಲಿ ನೋಡಿ. ಮೀಡಿಯಮ್ ಲೋ ನೋ ಸ್ಮೋಕಿ ಅಂದರೆ ಈ ಫಾರೆಸ್ಟಲ್ಲೆಲ್ಲ ಇದು ಫೈರು ಬರುತ್ತಾ ಟು ಕೇವ್ ಆ್ಯಂಡ್ ವಾಟರ್ಫಾಲ್ ರೀ. ಅಲ್ಲಿದೆ 0.5 ಕಿಲೋಮೀಟರ್ ಫಾರ್ ಕೇವ್ ಆ್ಯಂಡ್ ವಾಟರ್ಫಾಲ್ ಅಂತ ಇದೆ ಅಲ್ಲಿ. ಸೊ ನಾನು ಇಲ್ಲಿ ಹೋಗ್ಲಾ? ಮಳೆ ಬೇರೆ ಬರ್ತಾಯಿದೆ. ಇಲ್ಲೋಗ್ಲಾ? ದ ಕೇವ್ ಆ್ಯಂಡ್ ವಾಟರ್ಫಾಲ್ ಇಲ್ಲೇ ಇದೆ. ನಾವು ಇಲ್ಲಿಗೆ ಹೋಗೋಣ ಅಂತ ಅನಿಸ್ತಾ ಇದೆ, ಆದರೆ ಯಾರೂ ಇಲ್ವಲ್ಲ, ಹೆಂಗೆ ಹೋಗಲಿ? ಸೊ ಹೋಗೋಣ ಬನ್ನಿ. ಇಲ್ಲಿ ಗಂಟ ಬಂದಿದ್ದೀವಂತೆ, ಅದೇನೋ ಅಂತಾರಲ್ಲ ಹಂಗಾಗುತ್ತೆ. ಡಾಗ್ಸ್ ಆನ್ ಲೀಸಾ? ನನಗೆ ಹಾವುಗಳು ಕಂಡ್ರೆ ಜಾಸ್ತಿ ಭಯ, ಮಿಕ್ಕಿದೇನು ಭಯ ಇಲ್ಲ. ಸೊ ಒಬ್ಬಳೇ ಹೋಗ್ತಾಯಿದ್ದೀನಿ. ಸೊ ಮಳೆ ನೋಡಿ ಹೆಂಗೆ ಬರ್ತಾಯಿದೆ, ನೆನ್ಕೊಂಡು ಹೋಗ್ತಾಯಿದ್ದೀನಿ. ಈಗ ನನಗೆ ಒಂದು ವಿಷಯ ಏನು ಗೊತ್ತಾ? ಇವತ್ತು ನಮ್ಮ ಮನೆ ಕೆಲಸದವಳು ಬಂದಿದ್ಳು, ಮನೆಗೆ ಕೆಲಸಕ್ಕೆ ಒಂದು ಹುಡುಗಿ ಬಂದಿದ್ದರು, ಆಫ್ರಿಕಾದವರು. ಸೊ ಆ ಹುಡುಗಿ ಏನು ಹೇಳಿದ್ಲು ಅಂದರೆ, ನನಗೆ ಅದಕ್ಕಿಂತ ಮೊದಲು ಫೋಟೋಶೂಟ್ ಮಾಡಿರೋ ಫೋಟೋಗ್ರಾಫರು ಇಂಡಿಯಾದಲ್ಲಿ ಡೌರಿ ಇದೆ ಅಂತ ಕೇಳಿದ್ರು. ಅವರು ಹೆಂಗೆ ಕೇಳಿದ್ರು ಅಂತ ನನಗೆ ಅವತ್ತು ಅರ್ಥ ಆಗಿಲ್ಲ. ಸೊ ಆ ಸ್ಟೋರಿ ಹೇಳ್ತೀನಿ ಕೇಳಿ. ಇವಾಗ ನಾನು ಹೋಗ್ತಾ ಇದ್ದೀನಲ್ಲ, ನನಗೆ ಭಯ ಆಗ್ತಾಯಿದೆ, ಅದಕ್ಕೆ ನಿಮ್ಗೆ ಆ ಸ್ಟೋರಿ ಹೇಳ್ತೀನಿ. ಏನಿದೆ ಅಂತಂದರೆ, ಇಂಡಿಯಾದಲ್ಲಿ ಡೌರಿ ಇದೆಯಾ ಅಂತ ಫೋಟೋಗ್ರಾಫರ್ ಕೇಳಿದ, ಆ ಹುಡುಗ ಕೇಳಿದ್ದು. ಅಂದರೆ ಹುಡುಗಿರನ್ನ ಮದುವೆ ಮಾಡ್ಕೊಂಡ್ರೆ ಹುಡುಗಿಯರು ಡೌರಿ ಕೊಡಬೇಕಾಗುತ್ತೆ ಅಂತ. ಆವಾಗಿತ್ತು, ಇವಾಗಿಲ್ಲ ಅಂತ ಹೇಳಿದೆ. ಮೇ ಬಿ ಆ ಹುಡುಗ ಡಿಸಪಾಯಿಂಟ್ ಮಾಡ್ಕೊಂಡೆ, ಯಾಕೆಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಆಫ್ರಿಕಾದಲ್ಲಿ ಹುಡುಗಿರನ್ನ ಮದುವೆ ಮಾಡ್ಕೊಬೇಕು ಅಂತ ಅಂದರೆ ಹುಡುಗರು ಡೌರಿ ಕೊಡಬೇಕಂತೆ. ಅಂತಂದರೆ ಆ ಡೌರಿ ಅದೇನೋ ಸೊಂಟು ಕಟ್ಕೊಳ್ತಾರಲ್ಲ, ಅದಾದರೂ ಕೊಡ್ಬೋದಂತೆ, ಇಲ್ಲಾಂದ್ರೆ ಹಸು ಆದರೂ ಕೊಡ್ಬೋದಂತೆ, ಇಲ್ಲಾಂದ್ರೆ ದುಡ್ಡಾದರೂ ಕೊಡ್ಬೋದಂತೆ. ಒಂದು ಹಸು ಬಂದು ಇಲ್ಲಿ 30,000 ಸೀಲಿಂಗ್ಸ್, ಅಂದರೆ 30,000 ಥರ, 30,000ದಿಂದ 50,000 ಅಂದ್ಕೊಳ್ಳಿ. ಒಬ್ಬರನ್ನ ಮದುವೆ ಆಗಬೇಕು ಅಂತಂದರೆ 15 ಹಸು ಕೊಡಬೇಕಂತೆ, 15 ಹಸು ಕೊಡಬೇಕಂತೆ ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತಂದರೆ. ಆ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಅವ್ರ ಗಂಡ ಎಷ್ಟು ಕೊಟ್ಟರು ಅಂತ ಕೇಳಿದೆ. ಫಸ್ಟ್ 3 ಕೊಟ್ರಂತೆ, ಇನ್ನು ಮಿಕ್ಕಿದ್ದು ಕೊಟ್ಟಿಲ್ವಂತೆ. ಆಲ್ರೆಡಿ ಮಕ್ಕಳಾಗ್ಬಿಟ್ಟಿದೆ ಅಂತೆ, ಅಂದರೆ 3 ಮಕ್ಕಳಾಗಿದೆ ಅಂತೆ. ಅಂದರೆ ಕೊಟ್ಟಿಲ್ಲ ಅಂತಂದರೆ ಅವಾಗ ಏನು ಮಾಡ್ತೀರಾ ಅಂತ ನಾನು ಕೇಳಿದೆ. ಅಂದರೆ ಆ ಮದುವೆ ಆದಮೇಲೆ ಡೌರಿ ಕೊಟ್ಟಿಲ್ಲ ಅಂತಂದರೆ ಅವರು ಅಂದರೆ ಮೋಸ ಮಾಡಿಬಿಡ್ತಾರಲ್ಲ ಕೆಲವರು, ಕೊಡ್ತೀನಿ ಅಂತ ಅಂದ್ಬಿಟ್ಟು. ಹುಡುಗಿರಾದರೆ ಅಂದರೆ ಕೊಟ್ಟಿಲ್ಲ ಅಂತಂದರೆ ಮದುವೆಗೆ ಹೋಗಿರುತ್ತಲ್ಲ, ಏನು ಮಾಡ್ತೀರಾ ಅಂತಂದರೆ, ಒಂದು ಮಗು ಹುಟ್ಟಿದ ಮೇಲೆ 50,000 ಜಾಸ್ತಿ ಆಗುತ್ತಂತೆ, ಪೆನಾಲ್ಟಿ ಅಂತೆ. ಅಂದರೆ ಈಗ ಅವರು 15 ಹಸು ಕೊಟ್ಟಿಲ್ಲ, 15 ಹಸುನಲ್ಲಿ ಒಂದು 3-5 ಕೊಟ್ಟಿದ್ದಾರೆ ಮದುವೆ ಆಗಬೇಕಾದ್ರೆ. ಆಮೇಲೆ ಅವ್ರಿಗೆ ತುಂಬ ಟೈಮ್ ಇರುತ್ತಂತೆ, ಅಂದರೆ ಯಾವಾಗ ಬೇಕಾದರೂ ಕೊಡ್ಬೋದಂತೆ ಅವರು. ಬೈ ಚಾನ್ಸ್ ಕೊಟ್ಟಿಲ್ಲ ಅಂದರೆ ಒಂದು ಮಗು ಹುಟ್ಟಿದ ಮೇಲೆ 50,000 ರೂಪಾಯಿ ಪೆನಾಲ್ಟಿ ಅಂತೆ, ಅದು ಕೊಟ್ಟಿಲ್ಲ ಅಂತಂದರೆ. ಅಂದರೆ ಇವಾಗ ಅವ್ರ ಗಂಡ ಅವ್ರಿಗೆ 1.5 ಲಕ್ಷ ಕೊಡಬೇಕಂತೆ. ಅಂದರೆ 1.5 ಲಕ್ಷ ಕೊಡೋದು ಅಲ್ಲದೆ. ಸೊ ಇವಾಗ ಅವ್ರಿಗೆ 3 ಮಕ್ಕಳಾಗಿರೋದ್ರಿಂದ 1.5 ಲಕ್ಷ
ತಿರ್ಗಾ 13 ಹಸುನೋ 10 ಹಸುನೋ ಇದೆಲ್ಲ ಪೆಂಡಿಂಗು, ಅದು ಕೊಡಬೇಕಾಗುತ್ತಂತೆ. ಸೊ ಹಂಗೆ ಹೇಳಿದ್ರು. ಅಂದರೆ ಇಲ್ಲಿ ಅಂದರೆ ಈಗ ಅದೇನು ಅಫೆನ್ಸ್ ಇಲ್ಲ, ಅಂದರೆ ಹೆಣ್ಮಕ್ಳನ್ನ ಮದುವೆ ಆಗಬೇಕು ಅಂದರೆ ಆ ಥರ ರೂಲ್ಸ್ ಮಾಡಿದ್ದಾರೆ. ಯಾಕೆಂತಂದರೆ ಹೆಣ್ಮಕ್ಳನ್ನ ಮದುವೆ ಆಗಬೇಕು ಅಂತಂದರೆ ಕಷ್ಟಪಟ್ಟು ದುಡಿದ್ಬಿಟ್ಟು ಮದುವೆ ಆಗಲಿ, ಅದರಿಂದನೂ ಹೆಣ್ಮಕ್ಳ ಜೀವನನೂ ಕೂಡ ಮುಂದುವರಿಲಿ ಅಂತ ಅನ್ನೋ ಪ್ಲ್ಯಾನು ಸಕ್ಕತ್ತಾಗಿದೆ. ಸೊ ಆ ಹುಡುಗಿ ಕೇಳಿದ್ಲು, ನಿಮ್ಮ ಇಂಡಿಯಾದಲ್ಲಿ ಹೆಂಗೆ ಅಂತ ಕೇಳಿದಾಗ, ನಾವು ಹುಡುಗಿರೇ ಡೌರಿ ಕೊಡಬೇಕು ಅಲ್ಲಿ. ಅಂದರೆ ಅವಳು ಸ್ಟಾರ್ಟ್ ಮಾಡಿದ್ದು ಮೆಹಂದಿಯಿಂದ. ಅಂದರೆ ನನ್ನ ಕೂದಲು ಸಾಫ್ಟಾಗಿದೆ ಅಲ್ಲ, ಸೊ ನಿನ್ನ ಕೂದಲು ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ ಅಂತ ಹೇಳ್ತಾಯಿದ್ಲು. ಸೊ ಹಂಗೆ ಹೇಳಿದಾಗ ನಾನು, ಅಂದರೆ ಚೆನ್ನಾಗಿದೆ ಅಲ್ವಾ, ನಾವು ಮೆಹಂದಿ ಎಲ್ಲ ಹಾಕ್ಕೊತೀವಿ, ಅಂದರೆ ಶಾಂಪು ಎಲ್ಲ ಮಾಡ್ತೀನಿ, ನನ್ನ ಕೂದಲಿಗೂ ಶಾಂಪು ಇಲ್ಲ, ಶಾಂಪು ಎಲ್ಲಿ ಸಿಗುತ್ತೆ, ಚಿಕ್ಕ ಪ್ಯಾಕೆಟ್ ಶಾರ್ಟ್ ಕೇಳಿದಾಗ ಆ ವಿಷಯಕ್ಕೆ ಬಂದಿದ್ದು ಅದು. ಸೊ ಮದುವೆ ಗಂಟ ಹೋಯ್ತು, ನೀವು ಮದುವೆಗೆ ಮಿಲಿಯನ್ ಗಂಟಲೆ ಎಲ್ಲ ದುಡ್ಡು ಖರ್ಚು ಮಾಡ್ತೀರಲ್ವ ಅಂತಂದರು. ಮಿಲಿಯನ್ ಗಂಟಲೆ ಏನು ಖರ್ಚು ಮಾಡಲ್ಲ, ಆದರೆ ಡಿಪೆಂಡ್ಸ್ ಅಂದ ಇವರು, ಅಂದರೆ ತುಂಬ ರಿಚ್ಚಾಗಿರೋರು ರಿಚ್ಚಾಗಿ ಖರ್ಚು ಮಾಡ್ತಾರೆ, ಪೂರಾಗಿರೋರು ಪೂರಾಗಿ ಖರ್ಚು ಮಾಡ್ತಾರೆ ಅಂತ ನಾನು ಹೇಳಿದೆ. ಅಂದರೆ ಅಟ್ಲೀಸ್ಟ್ ನಾವು ಸೇವ್ ಮಾಡೋ ನಾವು ದುಡ್ಡೆಲ್ಲ ಮದುವೆಗೆ ಅಂತ ಖರ್ಚು ಮಾಡ್ತಾರೆ ಅಂತ ನಾನು ಹೇಳಿದೆ. ಸೊ ಆ ಹುಡುಗಿ ಖುಷಿ ಪಡ್ತಾಯಿದ್ರು. ಅಂದರೆ ಡ್ಯಾನ್ಸ್ ಇರುತ್ತೆ, ನಾವು ಒಳ್ಳೊಳ್ಳೆ ರೇಷ್ಮೆ ಸೀರೆ, ಗೋಲ್ಡು, ಮತ್ತು ಬರೋರಿಗೆಲ್ಲ ಊಟ ಹಾಕಿಸ್ತೀವಿ, ತುಂಬ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡ್ತೀವಿ ಅಂತ. ಸೊ ನಮ್ಮ ಕಡೆನೂ ಆಗಲ್ಲ, ಸೊ ಹೀಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಅಂದರೆ ನೋಡಿ, ಅವ್ರೇನಾದರೂ ಬೈ ಚಾನ್ಸು ಅದು ಕೊಟ್ಟಿಲ್ಲ ಅಂತ ಅಂದರೆ, ಈಗ ಮೋಸ ಮಾಡಿಬಿಟ್ರೆ ಏನು ಮಾಡ್ತೀರಾ ಅಂತ ನಾನು ಕೇಳಿದೆ. ಮೋಸ ಮಾಡಿಬಿಟ್ರೆ ಮಕ್ಕಳನ್ನ ಗಂಡನ ಜೊತೆ ಬಿಟ್ಬಿಟ್ಟು ಅವ್ರ ಅಪ್ಪನ ಮನೆಗೆ ಹೊಂಟೋಗ್ಬಿಡ್ತಾರಂತೆ. ಅರ್ಥ ಆಯ್ತಾ? ಅಂದರೆ ಮಕ್ಕಳನ್ನ ನೀವೇ ನೋಡ್ಕೊ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಅವ್ರ ಅಪ್ಪನ ಮನೆಗೆ ಹೋಗ್ಬಿಡ್ತಾರಂತೆ. ಹಂಗೆ ಮಾಡೋಕ್ಕೆ ಆವಾಗ ರೆಸ್ಪಾನ್ಸಿಬಿಲಿಟಿ ಎಲ್ಲ ಅವ್ರಿಗೆ ಇರುತ್ತಲ್ಲ, ಅಡುಗೆ ಊಟ ಮಾಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಇದೆಲ್ಲ ತೊಂದರೆ ಆಗುತ್ತೆ ಅಂತ ಹಂಗೆ ಜಾಸ್ತಿ ಜನ ಯಾರೂ ಮಾಡಲ್ವಂತೆ. ಸೊ ಎಲ್ಲರೂ ಡೌರಿ ಕೊಡ್ತಾರಂತೆ. ಅಂದರೆ ರಿಚ್ ಆಗಿರೋರು ಜಾಸ್ತಿ ಕೊಡ್ತಾರಂತೆ, ಪೂರಾಗಿರೋರು ಒಂದು ಸ್ವಲ್ಪ ಕಡಿಮೆ ಕೊಡ್ತಾರಂತೆ. ಆ ಥರ ಇಲ್ಲೂ ಕೂಡ ಈ ಥರ ಡೌರಿ ವಿಷಯ ಇವತ್ತು ಒಂದು ಕ್ಲಾರಿಫೈ ಆಯಿತು. ನಾನು ಎಷ್ಟು ದೂರ ಹೋಗ್ತಾಯಿದ್ದೀನಿ ರೀ, ಹೋಗ್ತಾಯಿದ್ದೀನಿ ಕಾಡ್ಬಿಟ್ಟು ಕೈಲಿ ಹಿಡ್ಕೊಬಿಡ್ಲ ನನ್ನ ಚಪ್ಪಲಿನ, ನಡೆಯೋಕ್ಕಾಗ್ತಾಯಿಲ್ಲ, ಎಲ್ಲ ಕೆಮ್ಮಣ್ಣು ಬೇರೆ ಮೆತ್ಕೊಂಡ್ಬಿಡ್ತು, ಮಳೆ ಬೇರೆ ಬರ್ತಾನೆ ಇದೆ. ಸೊ ಹೋಗ್ತಾ ಇಲ್ಲಿ ನೋಡಿ, ಯಾರೂ ಬೇರೆ ಇಲ್ಲ, ಹಿಂದೆನೂ ಇಲ್ಲ ಮುಂದೆನೂ ಇಲ್ಲ. ಇಲ್ಲಿ ಹಾವು ಬಂದು ಹುಳಿ ಬಂದು ಏನು ತಿನ್ಕೊಂಡೋದ್ರು ನನ್ನ ಕೇಳೋದೇ ಇಲ್ಲ. ಇಲ್ಲಿ ಹಾವುಗಳು ನೋಡಬೇಕಲ್ಲ ಹೆಂಗಿರುತ್ತೆ ಅಂತ, ದಪ್ಪಗೆ ಉದ್ದುದಕ್ಕೆ ಅನ್ಕೊಂಡು ಇದ್ದಂಗಿರುತ್ತೆ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸೊ ಇಷ್ಟು ದೂರ ಹಿಂಗೆ ಹೋಗ್ತಾನೆ ಇದ್ದೀನಿ ರೀ, ಏನು ನೋಡಬೇಕು ಅಂತ. ಇನ್ನು 5 ಮೀಟರ್ಸ್ ಅಂತನೋ ಏನೋ ಹಾಕಿದ್ರಲ್ವ, ನನ್ನ ದಾರಿಗಿರಿ ತಪ್ಪಿಸ್ಕೊಬಿಟ್ಟು ಹೊಂಟೋಗ್ಬಿಟ್ನ. ದಾರಿ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ನಾನು ರೆಕಾರ್ಡ್ ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾದ್ರೂ ಬದುಕಿರ್ಬೇಕಾಗಿತ್ತು. ಹಿಂಗೆ ಸತ್ತೋಗಿದ್ದಾಳೆ ಅಂತ. ಅಯ್ಯಮ್ಮ, ಕಾಲೆಲ್ಲ ನೋವು ಬಂದ್ಬಿಡ್ತು ರೀ. ನಾನು ಬೆಟರಾಗಿ ಮೊದಲೇ ಒಳ್ಳೆ ಚಪ್ಪಲ್ ಹಾಕೋ ಬರಬೇಕಾಗಿತ್ತು. ಸೊ ಚಪ್ಪಲ್ ಕೂಡ ಹಾಕ್ಕೊಂಡು ಬಂದಿಲ್ಲ. ಒಬ್ಬಳೇ ಹೋಗೋದು ಎಷ್ಟು ಕಷ್ಟ, ಒಂಚೂರು ಭಯನೂ ಆಗುತ್ತೆ. ಆ ಭಯನ ಫೇಸ್ ಮಾಡ್ಕೊಂಡು ಮುಂದೆ ಹೋಯ್ತಾನೆ ಇರಬೇಕು ಅಷ್ಟೇ. ಜಾಸ್ತಿ ಜನಗಳಿರೋ ಊರಲ್ಲೂ ಭಯ, ಜಾಸ್ತಿ ಜನಗಳಿದ್ದಾರಲ್ಲ ಅಲ್ಲೂ ಭಯ ಆಗುತ್ತೆ. ಅವರೆಲ್ಲ ಏನೋ ಎಲ್ಲಿ ಕಳ್ತನ ಮಾಡ್ಕೊಳ್ಳೋಕೆ ಬರ್ತಾರೆ, ಎಲ್ಲಿ ಪಿಕ್ ಪ್ಯಾಕೆಟ್ ಮಾಡೋಕ್ಕೆ ಬರ್ತಾರೆ, ಯಾರು ಒಳ್ಳೆಯವ್ರು ಯಾರು ಕೆಟ್ಟವರು ಅಂತ. ಇಲ್ಲಿ ಪ್ರಾಣಿಗಳ ಭಯ, ಯಾರು ಇಲ್ವಲ್ಲ ಅಂತ. ನೋಡಿ ಮನುಷ್ಯನ ರೀತಿ ನೀತಿನ, ಜನಗಳಿದ್ರೂ ಭಯ, ಜನಗಳಿಲ್ಲದೆ ಹೋದ್ರೂ ಭಯ. ಈ ಕಡೆ ಇರೋಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ, ಸಾಯೋಕ್ಕೂ ಆಗಲ್ಲ ಅನ್ನೋ ಸ್ಥಿತಿಲಿ ಬಂದು ನಿಂತ್ಕೊಂಡಿದ್ದೀನಿ. ಇವಾಗ ನಾನು ಎಲ್ಲಿ ಹೋಗ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ತಾಯಿಲ್ಲ. ಆಲ್ರೆಡಿ ಕಾಲು ಪಟ ಅಂತ ಇದೆ. ನನಗೆ ತೆಗೆದ್ಬಿಟ್ಟು ನಡ್ಕೊಂಡು ಹೊಂಟೋಗ್ಬಿಡ್ಲಾ? ಸಾಕ್ಸ್ ಕೂಡ ಬಂದಿಲ್ಲ, ಗಲೀಜಾಗ್ಬಿಟ್ರೆ ಕಾಲುಗಳು. ಸೊ ಈಗ ಇಳಿಬೇಕಲ್ಲ, ಹೆಂಗೆ ಮಾಡೋದು, ಏನು ಮಾಡೋದು, ಹೋಗ್ತಾಯಿದ್ದೀನಿ. ಸೊ ನೋಡಿ ಹೆಂಗಿದೆ ಫಾರೆಸ್ಟು. ಈ ಫಾರೆಸ್ಟಲ್ಲಿ ಬಂದು ಹಿಂಗೆ ಸಾವು ನಂದು. ಒಂಚೂರು ಇಳಿಬೇಕು ಅನ್ಸುತ್ತೆ, ಇಲ್ಲಿಂದ ಕೆಳಗಡೆ ಇಳಿಯೋ ಥರ ರೋಡ್ ಇದೆ. ಸೊ ಇಲ್ಲಿ ಮರಗಳು ಅಲ್ಲಾಡೋದ್ರಲ್ಲೂ ಒಂಥರ ಖುಷಿ. ಈ ಭಯದಲ್ಲೂ ನಾನು ಸುಮ್ಮನೆ ಭಯನೇ ಪಟ್ಕೊಂಡಿದ್ರೆ ನಾನು ಬಂದಿರೋದು ಎಂಜಾಯ್ ಮಾಡೋಕ್ಕೆ ಆಗಲ್ಲ ಅಲ್ವಾ, ನಿಜ ತಾನೆ? ಸೊ ಆಗಲ್ಲ, ದಯವಿಟ್ಟು ಕ್ಷಮಿಸಿ. ನನ್ನ ಚಪ್ಪಲಿಗಳನ್ನು ಕೈಯಲ್ಲಿ ಇಟ್ಕೊಂತೀನಿ ನಾನು.
ಅಮ್ಮ. ಸೊ ನನ್ನ ಚಪ್ಪಲಿಗಳ ಕತೆ ಏನಾಗಿದೆ ಅಂದರೆ, ನನಗೆ ಬೇಕಾಗಿತ್ತ ಈ ಚಪ್ಪಲಿಗಳು. ನೋಡಿ ಹೆಂಗೆ ಮತ್ಕೊಂಡಿದೆ, ಹಿಂಗೆ ಇಷ್ಟೊಂದು ಭಾರ. ಇಲ್ಲೇ ಬಿಟ್ಬಿಟ್ಟು ಹೋಗಿರೋಣ ಒಂದು ಸ್ವಲ್ಪ ಹೊತ್ತು. ಯಾರಾದರೂ ಬಂದು ಅಲ್ಲಿ ಆ ಕಡೆಯಿಂದ ಬರಬೇಕಾದ್ರೆ ಎತ್ಕೊಳ್ಳೋಣ. ಚಪ್ಪಲಿ ಬೇರೆ ಎತ್ಕೊಂಡು ಯಾರು ಓಡಾಡ್ತಾರೆ. ಸೊ ಯಾರು ಎತ್ಕೊಂಡು ಹೋಗ್ತಾರೆ ಯಾರಾದರೂ ಚಪ್ಪಲಿನ? ಯಾರು ಎತ್ಕೊಂಡು ಹೋಗೋಲ್ಲ ಅನಿಸುತ್ತೆ. ಬ್ಯಾಗೆಲ್ಲ ಹಾಕ್ಕೊಂತೀನಿ ಬಿಡಿ. ಇಲ್ಲಿ ಕವರ್ಸ್ ಎಲ್ಲ ಬಿಸಾಡೋಂಗಿಲ್ಲ, ಚಪ್ಪಲಿ ಬೂಟು ಪ್ಲಾಸ್ಟಿಕ್ ಏನು ಬಿಸಾಡೋಂಗಿಲ್ಲ. ಇದು ತುಂಬ ಏನಕ್ಕೋ ಈಕೋ ಫ್ರೆಂಡ್ಲಿ ಫಾರೆಸ್ಟು. ಇಲ್ಲಿ ಎಲ್ಲೂ ನೋಡಿದ್ರೂ ಒಂದು ಪೇಪರು ಇಲ್ಲ, ಒಂದು ಪ್ಲಾಸ್ಟಿಕ್ಕು ಇಲ್ಲ. ನಾನು ಗ್ಯಾರಂಟಿ ಜಾರ್ತೀನಿ, ಬಿದ್ದರೆ ನೀವೇ ನೋಡಿ ನಕ್ಕೊಡಿ. ಸೊ ಇದು ನೋಡ್ತಾ ಇದ್ರೆ ನನಗೆ ಇಲ್ಲಿ ಕುಶಾಲನಗರದಲ್ಲಿ ಯಾವುದೋ ಒಂದು ಫಾರೆಸ್ಟ್ ಇದೆ ಆ ಥರ ಅನ್ನಿಸ್ತಾ ಇದೆ. ಬಟ್ ಅದು ಇನ್ನೊಂದು ಚೂರು ಚೆನ್ನಾಗಿದೆ. ಈ ಕಡೆ ಎಲ್ಲ ಕಾಫಿ ಎಸ್ಟೇಟ್ ಇದೆ. ಅಲ್ಲಿಗೆ ನಾನು ಮತ್ತೆ ತಿರ್ಗಾ ಬಂದು ನಾನು ಎಲ್ಲ ಕಡೆನೂ ಟ್ರಾವೆಲ್ ಮಾಡಬೇಕು. ಅಂದರೆ ಎಲ್ಲ ಕಡೆನೂ ಅಂತಂದರೆ ಸಾರಿ ಇರಿ ಒಂದು ನಿಮಿಷ. ಎಲ್ಲ ಕಡೆ ಅಂತಂದರೆ ಕರ್ನಾಟಕದಲ್ಲಿರೋ ಎಲ್ಲ ಜಾಗಗಳನ್ನು ಟ್ರಾವೆಲ್ ಮಾಡಲೇಬೇಕು. ಸೊ ನನ್ನ ಬ್ಯಾಗ್ ಒಳಗಡೆ ಹಾಕ್ಕೊತೀನಿ ಚಪ್ಪಲನ್ನ, ಬೆಟರು. ಯಾರೂ ಇಲ್ಲ, ಏನೂ ಇಲ್ಲ, ಫೋನು ಇಲ್ಲ, ಮೆಸೇಜ್ ಇಲ್ಲ ಅಂದಂಗೆ. ಈ ಮಣ್ಣನ್ನು ಎತ್ತಿ ಬ್ಯಾಗ್ ಒಳಗಡೆ ಹಾಕ್ಕೊಬೇಕಾಗುತ್ತೆ. ಈಗ ನೋಡಿ, ಒಂದು ಆ್ಯಪಲ್ ತಂದಿದ್ದೀನಿ. ಆ ಆ್ಯಪಲ್ನೂ ಚಾರ್ಜರ್ನ ಮುಂದೆ ಇಟ್ಕೊತೀನಿ, ಬೆಟರು. ಸೊ ಆವಾಗ ನಾನು ಈ ಬ್ಯಾಗ್ನ ಆಮೇಲೆ ವಾಶ್ ಮಾಡ್ಕೊಳ್ಳೋದಾಗುತ್ತೆ. ಯಾರು ಇದು ಮಾಡ್ತಾರೆ? ಈ ಸಾವು ಅಲ್ಲಿ ಇಲ್ಲಿ ಬಿಸಾಕ್ಬಿಟ್ಟು ಹೋದರೆ ಮತ್ತೆ ಕಾಸ್ಟ್ಲಿ ಸ್ಲಿಪ್ಪರ್ ಬೇರೆ, ಅದನ್ನ ಮತ್ತೆ ಪರ್ಚೇಸ್ ಮಾಡೋಕ್ಕಾಗಲ್ಲ. ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ಚೀಪ್ ಅನಿಸುತ್ತೆ. ಮತ್ತು ಹಂಗಂದ್ರೆ ಚಪ್ಪಲಿ ಇಲ್ಲ ಅಂದ್ಕೊಂಡು ಎಲ್ಲ ಕಡೆನೂ ಒಂದೊಂದು ಚಪ್ಪಲಿ ತೊಗೊಳೋಕ್ಕೆ ಕಷ್ಟ. ಎಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ ಗೊತ್ತಿಲ್ಲ. ಪಟ ಅಂತ ಇಳಿದು ಬಿಡೋಣ, ಇವಾಗ ಓಡೊಂಟಾಗ್ಬಿಡೋಣ. ನನ್ನ ಜೊತೆ ಯಾರ್ಯಾರು ರೋಡ್ ಬರ್ತೀರಾ ವಿಡಿಯೋ ನೋಡ್ಕೊಂಡು ಬನ್ನಿರಿ. ಬರೋದು ಅಂದರೆ ಹಂಗಲ್ಲ, ಬಿದ್ದರೆ ಅಲ್ಲಿ ಮುಟ್ಕೊತೀನಿ, ನೋಡ್ಕೊಳ್ಳಿ. ವಿಡಿಯೋ ನೋಡ್ಕೊಂಡು ಬನ್ನಿ. ಅಡ್ವೆಂಚರ್ ಅಂದರೆ ಇದೇ ಅಡ್ವೆಂಚರ್ ಅಂದರೆ. ಎಲ್ಲರೂ ಫೋಟೋ ನೋಡಿದ್ರು, ವೀಡಿಯೋ ನೋಡಿದ್ರು ಅಲ್ಲಿ ಇಲ್ಲಿ ನಾನು ಅಲ್ಲಿ ಬಂದಿದ್ದೀನಿ ಅಂತ ಮೆಸೇಜ್ ಮಾಡಿದ್ರೆ ನಾನು ಬರ್ತೀನಿ ಕರ್ಕೊಂಡು ಹೋಗು ಅಂತಾರೆ. ಅವ್ರು ಬಂದರೆ ಕರ್ಕೊಂಡು ಹೋದರೆ ಇದೆಲ್ಲ ಅಡ್ವೆಂಚರ್ ಅಂತ ಹೆಂಗೆ ಅನಿಸುತ್ತೆ ಅಲ್ವಾ? ಅಂದರೆ ಒಂದು ಸಲ ಗ್ರೂಪು ಟ್ರಿಪ್ ಮಾಡ್ಬೋದು. ಇನ್ಮೇಲೆ ನಾನು ಎಲ್ಲ ಲೊಕೇಶನ್ಗಳು ಕಂಡಿಡ್ಕೊಂಡ್ರೆ ಈಗ ಮಾಡ್ತಾರಲ್ಲ ಆ ಥರ ಗ್ರೂಪ್ ಟ್ರಿಪ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಮರಗಳು ಉಯ್ಯಾಲೆಗಳು ಆಡೋ ಥರ ಇದೆಯಲ್ಲ. ಈ ಉಯ್ಯಾಲೆಗಳು ಬಂದಿರುತ್ತಲ್ಲ ಮರದಿಂದ ಮರಕಟ್ಟಿ, ಆ ಉಯ್ಯಾಲೆನ ಕಂಡಿಡ್ದಿರೋದು ಹಿಂಗೆ ಇದೆ. ಇಲ್ಲೂ ಯಾರೂ ಇಲ್ಲ ಅನಿಸುತ್ತೆ. ಎನಿವನ್ ಇಸ್ ದೇರ್? ಏನ್ರಿ ಹಿಂಗೆ ಬಂದ್ಬಿಟ್ಟಿದ್ದೀನಿ ನಾನು ಒಬ್ಬಳೇ, ಒಬ್ಬರು ಇಲ್ಲ, ಏನೂ ಇಲ್ಲ. ಅತ್ಲಾಗೆ ಹಾಳಾದಳು ನಾನು. ಅಮ್ಮ ಏನು ಪರ ಸುಯಿ ಅಂತಂದ್ರೆ ಎದ್ರುಕೊಂಡೋಗ್ಬಿಟ್ಟೆ ನಾನು. ಯಾರೂ ಇಲ್ದಿರೋ ಜಾಗಕ್ಕೆ ಬಂದಿದ್ದೀನಿ ನಾನು. ನೋಡಿ, ಇದು ನೋಡಿದ್ರೇ ಅನಿಸುತ್ತೆ ನನಗೆ. ಸೊ ಗೋಯಿಂಗ್ ಅಲೋನ್, ಹೌ ಮಚ್ ಶೇಪ್ ಐ ಡೋಂಟ್ ನೋ. ಸೊ ಭಯನೂ ಆಗ್ತಾಯಿದೆ. ಈ ಭಯದ ಮಧ್ಯೆ ನಮ್ಮ ಜೀವನ ನಮ್ಮ ಜೀವನ ಇನ್ನು ಎಷ್ಟು ದೂರ ಹೋಗಬೇಕು ಅಂತ ಗೊತ್ತಿಲ್ಲ. ಹೋಗ್ತಾನೆ ಇದೆ ರೋಡ್ ಕರ್ಕೊಂಡು ವಾಪಸ್ ಹೋಗ್ಲಾ? ನೀರು ಚೆನ್ನಾಗಿದೆ, ಇಷ್ಟು ದೂರನೇ ಬಂದಿದ್ದೀವಂತೆ. ಚಳಿ ಏನು ಭಯ ಏನು ಈಗ ಆಲ್ರೆಡಿ ನೋಡಿದ್ದೀರಾ. ಇನ್ನು ಒಂದು ಎಕ್ಸ್ಪರಿಮೆಂಟ್ ಆಗುತ್ತೆ. ನನ್ನ ಮನೇನೋ ನೆನೆಸ್ಕೋತಾ ಇದ್ದೆ ನಾನು.
ಏನಂತ ನೆನೆಸ್ಕೊಂತಿದ್ದೆ ಗೊತ್ತಾ, ಮೇಡಮ್ ಅವರು ಯಾರು, ಸ್ಪಂದನ ಮೇಡಮ್ ಹೆಂಗೆ ನೆನೆಸ್ಕೊಂಡೆ ಅಂದರೆ, ನಾನು ನಮ್ಮದು ಆಫ್ರಿಕಾ ಮನೆ ಇದಲ್ಲ, ಆಫ್ರಿಕಾದಲ್ಲಿ ಕ್ಲಾರಾ ಅವ್ರ ಹೌಸು. ಸೊ ಅಲ್ಲಿ ಇದಿದೆ ಅಂದರೆ ನಂದು 12th ಇದರಲ್ಲಿದ್ದೀನಲ್ವಾ. ಸೊ 12th ಇದರಲ್ಲಿದ್ದದೇನೋ ಹೋಗಿ ಜಾರ್ದಂಗೆ ಆಯಿತು ನನಗೆ. ಇದೆ ಅಂತ ಕೇವ್ ಅನಿಸುತ್ತೆ. ಸೊ ಈ ಕೇವ್ ಒಳಗಡೆ ಯಾರೂ ಇಲ್ಲ ರೀ. ಸೊ ಚೆನ್ನಾಗಿದೆ ಕೇವು. ಸೊ ಇಂಥ ಡಿಫ್ರೆಂಟ್ ಫಾರೆಸ್ಟ್ ಇರೋದು, ನೀರೊಳಗಡೆ ಇರೋದು, ಇಲ್ಲಿ ಗಂಟನೇ ಬಂದಿದ್ದೀವಂತೆ. ಇದು ನೋಡಿ, ಇವೇ ಡಿಫ್ರೆಂಟ್ ಆಗಿರೋದು ನಾನು ಹೇಳ್ತಾ ಇರೋದು. ಸ್ಪಂದನ ಮೇಡಮು ಫಾರಿನ್ಗೆ ಹೋಗ್ಬಿಟ್ಟು ಪಾಪ ಹಾರ್ಟ್ ಅಟ್ಯಾಕ್ ಆಗಿ ಸುತ್ತೋದ್ರಲ್ಲ, ಆವಾಗ ಪಾಪ ಎಲ್ಲ ಟಿ ವಿನಲ್ಲಿ ಬಂದಿತ್ತಲ್ಲ, ಹಂಗೆ ನಾನು ಹೋಗಿ ರಶ್ಮಿ ವಿನೋತನೂ ಹೋಗಿ ಆಫ್ರಿಕಾದಲ್ಲಿ ಸತ್ತೋದ್ಲು ಅನ್ನೋ ಥರ ನ್ಯೂಸ್ ಬರುತ್ತೆ ಅಂತ. ಸೊ ಅನ್ಕೊತಾ ಇದ್ದೆ ನಾನು. ಮೊನ್ನೆ ದಿನ ಜಾರ್ಬಿಟ್ಟು ಟಪರ್ ಅಂತ ಬಿದ್ದೋಗ್ಬಿಟ್ರೆ, ಅದು ನೀರು ತ್ಯಾವಾಯಿತು. ಸೊ ಹಂಗಾಯಿತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಈ ಮರಗಳು ನೋಡಿ ಎಷ್ಟು ಚೆನ್ನಾಗಿದೆ, ಆ ನೀರು ನೋಡಿ ಎಷ್ಟು ಚೆನ್ನಾಗಿದೆ. ತಿರ್ಗಾ ಹೋಗ್ಲೇಬೇಕು, ಆ ಕಡೆ ಹೋಗ್ಬೇಕಾ ನಾನು? ಯಾವ ಕಡೆ ಹೋಗಬೇಕು? ಅಲ್ಲಿ ಗಂಟೆ ಹೋಗೋಣ, ಹೋಗ್ಬಿಟ್ಟು ತಿರ್ಗಾ ವಾಪಸ್ ಹೋಗ್ಬೇಕಾ? ಇಲ್ಲಾಂದರೆ ಬೇರೆ ಜಾಗಕ್ಕೆ ಕರ್ಕೊಂಡೋಗುತ್ತಾ ಆ ಜಾಗ? ಏನೂ ಗೊತ್ತಾಗ್ತಾಯಿಲ್ಲ ರೀ. ಯಾರೂ ಇಲ್ಲ. ಇಷ್ಟೊಂದು ನೀರಾವ ಇದು ನೋಡ್ತಾ ಇದ್ರೆ, ನಾನು ಕೊರೋನಾದಲ್ಲಿ ಕೊಯಮತ್ತೂರಿಂದ 3 ತಿಂಗಳಿದ್ದೆ ನಾನು. ಕೊರೋನಾದಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೆ ಕೊಯಮತ್ತೂರಲ್ಲಿ. ಅಲ್ಲಿಂದ ಓಡೋಗ್ಬಿಟ್ಟು ಬೆಂಗಳೂರಿಗೆ ಒಂದೇ ಸಲ ಬೈಕ್ ತೊಗೊಂಡು ಅಲ್ಲಿಂದ ಬಂದ್ಬಿಟ್ಟೆ ನಾನು. ಅಲ್ಲೊಂದು ಟ್ರಿಪ್ಪು ಸತ್ಯಮಂಗಳ ಫಾರೆಸ್ಟಲ್ಲಿ ಬಂದಂಗಿದೆ. ಸೊ ಅಲ್ಲೊಂದು ಗುಹೆ ಇದೆ. ಎನಿವನ್ ದೇರ್? ಹಲೋ ಸೊ ಬಂದಿರೋದೇ ಒಂದು ತಗೊಳ್ಳೋಣ, ಫೋಟೋ ತಗೊಳ್ಳೋಣ, ವಿಡಿಯೋ ತಗೊಳ್ಳೋಣ. ಎನಿವನ್ ಇಸ್ ದೇರ್? ಹಲೋ, ಹಾಯ್, which side you are going? ಸೊ ಯಾರೊಬ್ರು ಸಿಕ್ಕಿದ್ರು, ಐ ಆಮ್ ಸೇಫ್. ವಾಪಸ್ ಇಂಡಿಯಾಗೆ ಬರ್ತೀನಿ. ಯಾ, ಐ ಆಮ್ ಹಿಯರ್, ಐ ಆಮ್ ಕಮಿಂಗ್